ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವಿರು ವ್ಲಾಗ್ಸ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಶಿವರಾತ್ರಿ ಹಬ್ಬದ ವಿಡಿಯೋ. ಸೊ ನಮ್ಮ ಸಾಮಾನ್ವಿ ನೋಡಿ, ನಮ್ಮ ಸಾಮಾನ್ವಿ ಏನು ಮಾಡ್ತಿದ್ದಾಳೆ ಅಲ್ಲಿ ಲಾಕ್ಸ್ ನೋಡ್ತಿದ್ದಾಳೆ. ಮಧುಗೌಡ ಲಾಕ್ಸು ಫುಲ್ ಫ್ಯಾನ್ ನಮ್ಮ ಮನೇಲಿ. ಮಧುಗೌಡ ಲಾಕ್ಸ್ ಅವ್ರಿಗೆ ಚೆನ್ನಾಗಿರುತ್ತೆ, ಒಂಥರ ಖುಷಿಯಾಗಿ ಫ್ಯಾಮಿಲಿನಲ್ಲಿ ಎಂಜಾಯ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಸೊ ಆ ಥರ ಫ್ಯಾಮಿಲಿ ಪಡೆಯೋಕ್ಕೂ ಪುಣ್ಯ ಮಾಡಿರ್ಬೇಕು. ಸೊ ಇಲ್ಲಿ ನೋಡಿ ನಮ್ಮ ಸಾಮಾನ್ವಿ ಎಷ್ಟು ಡ್ರೆಸ್ ಚೇಂಜ್ ಮಾಡ್ತಿದ್ದಾಳೋ ಏನೋ. ಬಾ ಬಿಸಿ ಬಿಸಿಯಾಗಿ ಪಡ್ಡು ಹಾಕ್ಕೊಡ್ತಾ ಇದ್ದೀನಿ ಯಜಮಾನ್ರಿಗೆ, ಮಕ್ಕಳಿಗೆ ತಿಂತಾ ಇದ್ದಾರೆ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ನಮಗೆ ಮಾಡಿಕೊಡ್ತಾರ ಇವರು. ನಾವು ನೋಡಿದರೆ ಮಾಡಿಕೊಡ್ತೀವಿ ಬಿಸಿ ಬಿಸಿದಾಗಿ. ಎಲ್ಲ ಹೆಣ್ಮಕ್ಳು ನಾವು ನೋಡಿದರೆ ಕಳ್ಳತ್ತೇ ತಿನ್ನೋದು. ಸೊ ಇವತ್ತು ಶಿವರಾತ್ರಿ ಇದೆ. ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ನೋಡಿ ಪಡ್ಡು, ಬೆಳಗ್ಗೆ ಟಿಫಿನ್ಗೆ ಪಡ್ಡು ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡ್ತಾ ಕೆಂಪಗೆ ಮಾಡಿಬಿಟ್ಟೆ ಸ್ವಲ್ಪ. ಓಕೆ, ಬಿ. ಸೊ ಇವತ್ತು ಕಡಲೆಕಾಳು ಪಲ್ಯ ಮಾಡೋದು ನಾವು ಸಂಜೆ ಪೂಜೆಗೆ. ಅದಕ್ಕೆ ಕಡಲೆಕಾಳು ನೆನೆಸಿ ಇಟ್ಟಿದ್ದೀನಿ. ರಾತ್ರಿನೇ ನೆನೆಸಿ ಇಡಬೇಕಿತ್ತು, ಇನ್ನೂ ಚೆನ್ನಾಗಿ ಬಂದಿರೋದು. ಮರ್ತೇ ಬಿಟ್ಟಿದ್ದೀನಿ. ಮತ್ತು ಇವಾಗ ಅಕ್ಕ ಫೋನ್ ಮಾಡಿದ್ಲು, ಆವಾಗ ನೆನಪಾಯಿತು. ಮತ್ತು ಅಯ್ಯೋ ಹಬ್ಬಕ್ಕೆ ಏನೆಲ್ಲ ಮಾಡಬೇಕು ಅಂತ ಎಲ್ಲ ಇಬ್ಬರು ಮಾತಾಡ್ತಾ ಇರುವಾಗ ಇದನ್ನು ನೆನ್ಪು ಮಾಡ್ಕೊಂಡು ಹಂಗೆ ಮಾತಾಡ್ತಾ ನೆನೆ ಹಾಕಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಪಡ್ಡು ಮಾಡ್ಕೊಂಡು ತಿಂದು ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿಮಗೂ ಕೂಡ ನಾವು ಸಾಧ್ಯವಾದಷ್ಟು ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ. ಅದರಿಂದ ನಾವು ಕೂಡ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀವಿ. ನೋಡಿ ಬಿಸಿ ಬಿಸಿಯಾಗಿ ಮತ್ತೆ ಒಂದು ರೌಂಡ್ ಪಡ್ಡು. ಎಪಿಜಿ ಬರ್ರಿ, ಇದಮ್ಮ ಇನ್ನು ಎಷ್ಟೊತ್ತದು ತಿನ್ನೋಕ್ಕೆ? ತಿನ್ರಿ ಬೇಗ. ಇಲ್ಲ ಸಾಕಾ ನಿಮಗೆ? ನಾನು ಬಂದ್ ಮಾಡ್ಲಾ? ಹಾಂ ರೀ, ಆಮೇಲೆ ಬಿಸಿ ನನಗೆ ಹಾಕ್ಕೊಡ್ತೀರಾ? ಮಾಡ್ಕೊಡ್ತೀರಿ ಬಾರಿ. ಮಾಡ್ದಂಗೆ ನಾನು ತಿಂದಂಗೆ. ಒಂದು ಅನ್ನ ಮಾಡಕ್ ಬರಲ್ಲ, ಒಂದು ಇದನ್ನ ಮಾಡಕ್ ನೋಡ್ರಿ. ಮಧುಗೌಡ ವೇರ್ ಮಾಡಿರೋ ಅಂತ ಸಾರಿ ಬೇಕು, ಕೊಡಿಸ್ತೀರಾ ಗೈಸ್? ನೋಡಿ ಫುಲ್ ಸ್ಟಾಕ್. ಹೌದು, ಹಾಕ್ಕೊಂಡ್ಬಿಡ್ತೀನಿ. ನಾನು ಅದೇ ಥರದ್ದೇ ಒಂದು ಸ್ಕೆಚ್ ಇಟ್ಟಿದ್ದೀನಿ, ಹಾಕ್ಕೋಬೇಕು. ಸ್ಟಿಚ್ ಮಾಡೋಕೆ ಕೊಟ್ಟು ಬರ್ಬೇಕು ಇವತ್ತು ಆಗಲ್ಲ. ದಿನ ಹಿಂಗೆ ಅಂದ್ಕೊಳ್ತಿದ್ದೀನಿ, ಆಗ್ತಾನೇ ಇಲ್ಲ ಕೊಟ್ಟು ಬರೋಕ್ಕೆ. ಡ್ರೆಸ್ ಅಂಥದ್ದು ಬೇಕಾ? ಏ ಸಮ್ಮು, ಏನು ಮಾಡತ್ತೀರಮ್ಮ? ಸೊ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡಬೇಕು. ಸ್ವಲ್ಪ ಟೀ ಕುಡಿದು ಮೈಂಡ್ ಫ್ರೆಶ್ ಆಗ್ತದಂತ. ಇವರು ಬರೀ ಟೀ ಬೆಳಗ್ಗೆಯಿಂದ ಎಷ್ಟು ಸಾರಿ ಕುಡಿತಾರೋ ಏನೋ. ಇವತ್ತು ಆಫೀಸ್ಗೆ ಹೋಗಿಲ್ಲ, ಇಲ್ಲ ಅಂದಿದ್ರೆ ಆಫೀಸಲ್ಲಿ ಎಷ್ಟು ಸಾರಿ ಕುಡಿತಾರೋ ಏನೋ ಗೊತ್ತಿಲ್ಲ. ಎಷ್ಟಾದರೂ ಅವಾಯ್ಡ್ ಮಾಡಲಿ ಹಿಂಗೆ ರೀ. ಅದನ್ನು ಬಂದು ನೋಡ್ರಿ, ಏನು ಹಚ್ತೀರಿ ನೀವು? ಈಗೇನು ಸಂತಿಗೆ ಹೋಗೋಣ ಅಂತಿದ್ದಾರೆ. ಇವತ್ತು ಸಂಡೇ, ನಮ್ಮೂರಲ್ಲಿ ಸಂತೆ ಇರುತ್ತೆ. ಸೊ ಹಣ್ಣು ಎಲ್ಲ ಸಿಗುತ್ತೆ ಅಲ್ಲಿ. ಹಾಗೆ ಸ್ವಲ್ಪ ಸಂತಿನಲ್ಲಿ ಅಂದರೆ ಎಲ್ಲವೂ ಸಿಕ್ಬಿಡ್ತವೆ, ಹೂವು, ಹಣ್ಣು, ಎಲೆ, ಕಾಯಿ ಎಲ್ಲದು. ಅದಕ್ಕೆ ಎಲ್ಲರೂ ಹೋಗಿ ಬಂದುಬಿಡೋಣ ಅಂತಿದ್ದಾರೆ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಸಾತು ಅವ್ರದ್ದು ಎಕ್ಸಿಬಿಷನ್ಗೆ ಪ್ರಿಪ್ರೇಷನ್ ಮಾಡೋದಿತ್ತು. ಅದಕ್ಕೆ ಸ್ವಲ್ಪ ಏನೇನೋ ತಯಾರಿ ಮಾಡಿದ್ದಾರೆ. ಇವರು ಹೇಳಿದೆ ಈ ಥರ ಮಾಡಿರಿ ಅಂತ ಮಾಡಿದ್ದಾರೆ. ಇನ್ನೊಂದಿಷ್ಟು ಬ್ಯಾಲೆನ್ಸ್ ಇದೆ. ಫಸ್ಟ್ ಹಬ್ಬಕ್ಕೆ ಏನು ಬೇಕು ಅದನ್ನು ತಂದಿಟ್ಕೊಂಡ್ಬಿಟ್ರೆ ಒಳ್ಳೆಯದು. ಸ್ವಲ್ಪ ಇವತ್ತು ರೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ ನೋಡಿ. ನಾನು ಸಂಡೇ ಇದೆ, ಕ್ಲಾಸ್ ಬೇರೆ ಇಲ್ಲ ಅಂತ ಏನೂ ಆಗ್ತಾಯಿಲ್ಲ. ರೆಸ್ಟ್ ಅಂತೂ ಮೊದಲೇ ಕೇಳಬೇಡಿ, ಹಂಗಿದೆ. ಏನು ರೀ ಅದು? ಸಿಂಕ್ ನಮ್ದು ಲೀಕೇಜ್ ಆಗುತ್ತೆ, ಬಾರಿ ಪ್ಲಾನ್ ಟೈಟ್ ಮಾಡ್ಯಾರ. ಟೈಟ್ ಅಲ್ಲ, ನೀವು ಔಟ್ಸೈಡ್ ನೀರು ಲೀಕೇಜ್ ಆಗುತ್ತೆ. ಸೀದಾ ಹೋಗ್ಬಿಡ್ತಾವ. ಅಪ್ಪಗೆ ತೋರಿಸ್ಬಿಡು, ಮಾಡಿಕೊಟ್ಬಿಡ್ತಾನೆ. ಸರಿ, ಈಗ ಟೀ ಕುಡಿದು ಹೋಗೋಣ ಅಂದ್ಕೊಂಡಿದ್ದೀವಿ. ಬಿಸಿಲು ಜಾಸ್ತಿ ಇದೆ. ಈ ಮಕ್ಕಳಿದ್ದಾರೆ, ಮಕ್ಕಳನ್ನ ಆ ಕಡೆ ಮನೆ ಹತ್ರ ಬಿಟ್ಟು ಹೋಗ್ಬಿಡ್ತೀವಿ ಸುಮ್ಮನೆ ಅಲ್ರಿ.
ಹಾಂ, ಆಕಡೆ ಮನೆ ಹತ್ರ ಬಿಟ್ಟು ನಾವು ಹೋಗ್ಬಿಡೋಣ. ಇಬ್ಬರೇ ಬೇಗ ಹೋಗಿ ಬೇಗ ಬಂದುಬಿಡೋಣ. ಏನು ಬೇಕಾದಂತ ತೊಗೊಂಡು. ಚೆನ್ನಾಗಿದೆ ನೋಡು. ಚೆನ್ನಾಗಿದೆ, ನೋಡಿದ್ದೀನಿ ನಾನು. ಚೆನ್ನಾಗಿದೆ ರೀ. ಪ್ರೈಸ್ ಕೂಡ ಹಂಗೆ ಇದಾವೆ. ಲೈಟ್ ಆಗ್ತುತ್ತೆ, ಆ ಥರ ಮ್ಯಾಜಿಕ್ ಇದೆ. ಈ ನನ್ನ ಮಕ್ಕಳು ನೋಡ್ರಿ, ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಅಲ್ಲಿ ತೋಟದಲ್ಲಿ ಸೈಕಲ್ಲು ಇದನ್ನು ಮಾಡಿಕೊಂಡು ಅವನು ಆಡ್ತಿದ್ದಾನೆ. ಇವಳು ಗಾಡಿ ಹತ್ತಿ ನಾನು ಎಂದು ಮೆರಿಬೇಡ್ರೆ ಅದರಲ್ಲಿ ಏನೇನೋ ಹಾಕೇಳೋದು ಬ್ಯಾಗಲ್ಲಿ. ಬಿಸಿಲು ಅಲ್ಲಿ ನೋಡು, ಬಿಸಿಲು ಇಲ್ಲಿ ನಳ್ಳಿಗೆ ಆಡೋದು ಬಿಟ್ಟು ಅಲ್ಲಿ ಹೋಗೇನು ನೋಡೋನು. ಇದು ಇಷ್ಟೆಲ್ಲ ಗ್ರೌಂಡ್ ಇದೆಲ್ಲ ಐತಲ್ಲ, ಇಷ್ಟೆಲ್ಲ ಬಿಟ್ಟು ಎಲ್ಲಿ ಆಡಕತ್ತೆ ನೋಡಮ್ಮ ಬನ್ನಿ. ಒಂದು ದೋಸ್ತ್ ಬಂದಾನಮ್ಮ, ಒಂದು ಫ್ರೆಂಡ್, ಕಸ ಫ್ರೆಂಡ್. ನೋಡಿ ಫ್ರೆಂಡ್ ಯಾರಪ್ಪ ನಿನ್ನ? ಏನು ನಿನ್ನ ಹೆಸರು? ಹಾಂ, ಏನು ನಿನ್ನ ಹೆಸರು? ಏನು ಮಾಡಕತ್ತೀರಿ? ಹ್ಞೂ, ತೋಟ ಸ್ವಚ್ಛ ಮಾಡಕತ್ತೀರ? ಏನು ತೋಟದಾಗ ಆಟ ಆಡಕತ್ತೀರು? ಭಾರಿ ಸ್ವಚ್ಛ ಮಾಡ್ತೀರಿ. ಇಲ್ಲಿ ನೋಡು, ಇಲ್ಲೆಲ್ಲ ಗಲೀಜು. ಇಲ್ಲಿ ತಂದಾಕಿಯಲ್ಲ ಅದನ್ನು ಮಣ್ಣೆಲ್ಲ. ಹಾಂ, ನೋಡಿ ನಾನು ನಿನ್ಗೆ ಹೇಳಿದ್ನಿಲ್ಲ ಸಾತ್ ಹಂಗೆ ಮಾಡಬೇಡ ಅಂತ. ಭಾರಿ ಸಲಿಕೆ ಹಾಕ್ಕೊಂಡು ಹೊಂಟಾರ. ಯಾವನ ಸಸಿ ಕಿತ್ತಿಟ್ರಪ್ಪ ನೀವು? ಈ ಕಡೆ ಬರ್ರಿ, ಅಲ್ಲಿ ತೋಟದ ಬಿಟ್ಬಿಡ್ರಿ. ಸಾಮಾನ್ಯವೇ ನಿನ್ನ ತುಳಸಿ ಗಿಡ ಭಾಳ ಕಿತ್ತಕತ್ತಿ. ನೀನು ತಗೊಂಬ. ಏ ಸಾತು, ಅಲ್ಲಿಂದ ಅದು ದಾಸವಾಳ ಗಿಡ ಐತಿಲೇ ಸಾತು. ನೀ ಆ ಸೈಕಲ್ ಈ ಕಡೆ ತಗೊಂಬ, ರೋಡಿಗೆ ಬಾ, ಈ ಕಡೆ ತಗೊಂಬ. ಹಾಂ, ಶೆಡ್ಡಿಗೆ ತಗೊಂಬ. ಸಾಯಂಕಾಲ ನೀರು ಹಾಕ್ಬೇಕು, ತೋಟ ಒಣಗಿದ್ದಿ. ನಮ್ಮ ಸಮ್ಮು ನೋಡಿ ಫ್ರೆಂಡ್ಸ್ ಹೆಂಗೆ ಗಿಡ, ಗೆಜ್ರಿ ಗಿಡ, ಕ್ಯಾರೆಟ್. ಹಾಂ, ಉಳ್ಳಾಗಡ್ಡಿ ನಾಡ್ಸ್ಯಾಳ. ಸಮ್ಮು ನೀರು ಹಾಕಿಲ್ಲಲ್ಲ ನೋಡಮ್ಮ. ಇಲ್ಲೆಲ್ಲಿ ನೀರು ಹಾಕಿ ಇವಕ್ಕೆ ಹಾಕಿಲ್ಲ ನೋಡಿ. ಇಲ್ಲೆರಡುಗ ಇವೆರಡು ಒಣಗೋಗಿವು ನೋಡು. ಉಳ್ಳಾಗಡ್ಡಿ ನೋಡಿ, ಉಳ್ಳಾಗಡ್ಡಿ ಹಾಕಿಲ್ಲ. ಇಲ್ಲೆರಡಕ್ಕೆ ಇಲ್ಲೇ ಒಂದು ಐತಿ, ಇಲ್ಲೇ ಒಂದು ಐತಿ, ಒಣಗೋಗ್ಯಾವ. ನೀರು ಹಾಕೋದಕ್ಕೆ ಸಮ್ಮು ನೋಡಿ. ಈ ಥರ ಚೆನ್ನಾಗಿ ಬೆಳಿಬೇಕು ಅವು. ಕ್ಯಾರೆಟ್ ನೋಡಿ ಬೆಳೆದ್ಬಿಟ್ಟೈತಿ. ಗೆಜ್ರಿ ತಗೊಂಬಾರ್ದು ನಿನ್ನ ಅದಕ್ಕೆ ನಿನ್ನ ಇಲ್ಲಿ ದಾಡ್ದ ಬಿಡಲ್ಲ. ನಿನ್ನ ನೀರು ಹಾಕ್ಬಾ, ಅದಕ್ಕೆ ಒಂದು ಚರಿಗೆ ನೀರು ತಂಬೋಗು ಸಮಿ. ಬಡಿಸಿಟ್ಟಿ ಎಲ್ಲೇನ ಸಮ್ಮು? ಏಯ್, ಇಲ್ಲಿ ಯಾಕೆ ಇದು ಮಾಡ್ತೀರಿ ನೀವು? ನೀರೇ ಇಲ್ಲ. ಇವತ್ತು ತುಂಬಿ ಹೂವು ಸ್ಪೆಷಲ್ ಆಗಿಲ್ಲ? ಹಾಂ, ಶಿವರಾತ್ರಿಗೆ ಮೇನು ಈ ತುಂಬಿ ಹೂವು ನೋಡ್ರಿ. ಶಿವನಿಗೆ ಪ್ರಿಯವಾದ ಹೂಗಳಿವು, ತುಂಬಿ ಹೂವು. ಎಷ್ಟು ಈ ಗಿಡ ಅದು ಏನು ಬೇಕಾಗಿಲ್ಲ. ಈ ತುಂಬಿ ಹೂವು ಇವನ್ನ ಶಿವನ್ ಮೇಲೆ ಎರೆದು ಬಿಟ್ರೆ ಅಷ್ಟು ಖುಷಿ ಆಗ್ಬಿಡ್ತಾನೆ. ಬೆಳಿಗ್ಗೆ ಹಸಿ ಇತ್ತು ನೋಡು, ಎಷ್ಟು ಒಣಗಿಬಿಟ್ಟೈತಿ, ಡ್ರೈ ಆಗಿಬಿಟ್ಟೈತಿ. ಫುಲ್ಲು ಬಿಸಿಲು ಜಗ್ಗಿ ಐತ್ರಿ ಇವತ್ತು. ಎಷ್ಟು ನಾನು ಬೆಳಿಗ್ಗೆ ಹೊಡಿಬೇಕಂದೆ, ಆ ಕಡೆಗೆ ಹಸಿ ಹಸಿ ಇತ್ತಲ್ಲ, ಹಂಗಾಗಿ ನಾನು ಬಿಟ್ಟೆ. ಆಮೇಲೆ ಎಷ್ಟು ಡ್ರೈ ಆಗಿಬಿಟ್ಟೈತಿ ನೋಡೋದು. ನೀರೇನು ಹಾಕಿಲ್ ಬಿಡಪ್ಪ ಅಂತಾರೆ. ಇಲ್ಲೇ ಒಂದು ಹಣ್ಣು ಈಗ ಸ್ಟಾರ್ಟಿಂಗ್ ಆಗ್ತಾ ಇದೆ, ಪೇರಲ್. ಅಮ್ಮ ಇಲ್ಲೊಂದು ಪೇರಲ್ ಐತಿ, ಇಲ್ಲೆಲ್ಲೇ ಇತ್ತು ಬೆಳಿಗ್ಗೆ ನೋಡಿದೆ, ಅಲ್ಲೇ ಐತಿ ನೋಡ್ದೆ. ನೋಡಿದೆ ನೆಕ್ಸ್ಟ್ ಅದೇ ಇವಾಗ. ಬಂದು ಇವಾಗ ಒಂದು ಆದರೆ ನಾವು ಮನೆಯೊಳಗೆ ಅಷ್ಟು ತಿಂದಿರ್ತೀವಿ. ನಮಗೋಸ್ಕರನೇ ಹಾಕಿರೋದು, ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಅದು ನಮಗೋಸ್ಕರನೇ ಹಾಕಿರೋದಲ್ಲ, ನಾವು ಅಷ್ಟೇ ತಿನ್ಬೇಕು. ಆದ್ರೆ ಹೋದ ಸೀಸನಲ್ಲಿ ಬಹಳ ಇಷ್ಟ ಹಣ್ಣು ಕೊಟ್ಟು. ಭಾರಿ ಗಿಡ ಪಾಪ ಇದು, ಇದನ್ನ ಮೆಚ್ಚಬೇಕು ಇದನ್ನು ಪೇರಲ್ನ. ಭಾರಿ ಹಣ್ಣು ಕೊಟ್ಟಿತ್ತು. ಈಗ ಬಿಡುತ್ತೆ, ಈಗ ಆಲ್ರೆಡಿ ಹೂವು ಸಾತು. ಬಾಬಾ ಬಾಬಾ ಬಾಬಾ, ಇವನದೇನು ಇವನು? ಈಕಿ ಹೊಂಟ್ಲು ರೌಡಿ ಬೇಬಿ. ಎಲ್ಲಿ ಹೊಂಟೆ? ಅದನ್ನ ಎಳ್ಕೊಂಡು ಯಾರು ಹಾಕ್ಬೇಕಂದಿಲ್ಲ ಹಂಗೆ? ಹೌದು, ಕೇಳಿದ್ನಲ್ಲ. ಏಮ್ಮ ಇಲ್ಲಿ ತಮ್ಮ ಅದನ್ನ ಬೆಳಗ್ಗೆ ಅದು
ಮತ್ತೆ ಹಂಗ ನಗಡಿ ಆಗ್ಯದಾಗ ತಿನ್ಸಿದ್ರೇನ ಅಂತ ಅಂದೆ. ತಗಮ್ಮ ನೀವು ಬರೋರಂದ್ರೆ ಪಟ ನಡ್ರಿ ಈಗ ಬೇಗ ಹೋಗಿ ಬಂದ್ಬಿಡೋಣ. ಸಾತು ನೀವು ಅಜ್ಜಿ ಮಂತಲ್ಲಿ ಅವು ಕಟ್ಟಿಗೆ ರೆಡಿ ಮಾಡ್ಕೊಳ್ರಮ್ಮ, ಕಡ್ಡಿನ. ನಿಮ್ದು ಇದಕ್ಕೆ ಬೇಕಲ್ಲ, ಅಜ್ಜಿ ಮನೆಗೆ ಅದಾವಲ್ಲ ಐಸ್ ಕ್ರೀಮ್ ಕಡ್ಡಿ, ಅವ್ನು ರೆಡಿ ಮಾಡ್ಕೊಡ್ರಿ. ಬರ್ರಿ ಹೋಗಂಬರ್ರಿ ಎಲ್ರು. ಸಮು ಬಾ ಸಮು. ಹೋಗ ಅವ್ರ ಮನೆಗೆ ಹೋಗು, ಧ್ರುವನ್ ಜೊತೆ. ಅಲ್ಲ ಧ್ರುವ ಕರ್ಕೊಂಡು ಹೋಗ್ತೀಯ ನಿಮ್ಮ ಮನೆಗೆ ಸಮನ್ನ? ಅಜ್ಜಿ ಮನೆಗೆ ಹೋಗಲ್ಲ ನೀನು? ಬೇಡ ಬಿಡ, ಧ್ರುವನ್ ಜೊತೆ ಧ್ರುವನ್ ಅವ್ರ ಮನೆಗೆ ಹೋಗು. ಇಲ್ಲಿ ಹೋಗು. ಕೀ ಸಾತು ತಗೊಂಬಂದ ನೋಡ್ರಿ ಇಲ್ಲಿ. ಸಾತು ಇಲ್ಲಿ ನೋಡ್ರಿ ಇವನ. ಅದು ಏನೇನೋ ಒತ್ತದು ಮಾಡೋದು ಮಾಡತ್ತಾನ. ನಾನು ನೀವಂತ ಮಾಡೀನಿ ತಗೊಂಡು ಅದನ್ನ ಚಲೋ ಮಾಡಿ ಮತ್ತೆ ಅವ್ನು ಇವನ್ನೆಲ್ಲ ಹಿಡಿತಾನೆ. ಬರ್ರಿ, ಹೆಂಗ ತಾತ ಬಂದ, ತಾತನ ಜೊತೆಗೆ ಹೋದ್ರಿ ಇವರು ಸಾತು ಸಮ. ಮತ್ತು ಸಮ್ಮ ಹಿಂದ ಗಂಟು ಬೀಳ್ತಿದ್ಲು, ಬಿಸಿಲು ಜಗ್ಗಿ ಐತಿ. ಮತ್ತೆ ಯಾಕಿನ ಕರ್ಕೊಂಡು ಹೋದ್ರೆ ಕಷ್ಟ ಅದಿಲ್ಲ, ನಾವಷ್ಟೇ ಹೋಗಿ ಬಂದ್ಬಿಡಮ್. ಅಪ್ಪ ಬಂದಿದ್ದು ಬೇಷ ಆಯಿತು. ಬಿಟ್ಟು ಹೋಗ್ತೀನಿ ಅಂತ ಅಂದ್ರೆ ನಾವು ಗೊತ್ತಿರ್ಲಾರ್ದಂಗೆ ಹೋಗಿ ಬಂದ್ಬಿಡೋಣ. ಬರ್ರಿ ಮುಗ್ಸು ಚೀಲ ಎಲ್ಲ ತೊಗೊಂಡು ಬರಲಾ? ಸ್ವಲ್ಪ ಇವಕ್ಕೆ ನೀರು ಜಾಸ್ತಿ ನಿಲ್ಲಾರ್ದಂಗೆ ನೋಡ್ಕೊಳ್ರಿ. ಇವು ಹೂವಿನ ಗಿಡ ಅದಾವಲ್ಲ, ಇವಕ್ಕೆ ಜಾಸ್ತಿ ನೀರು ಹಾಕಿದ ಕೂಡಲೇ ಕೊಳೆಯಕತ್ತಾವ. ಭಾಳ ಸ್ಮೂತ್ ಅದಾವು, ಬೇರೆ ಕೊಳೆತ್ಬಿಟ್ಟು ಹೂವು ಗಿಡನೇ ಬಾಡಾಕತ್ತೈತೆ. ಹೌದು, ಅಲ್ಲೇ ನೀರು ಜಾಸ್ತಿ ಅಲ್ಲಿ ನಾನೇನು ಮಾಡಿದೆ, ಬೀಜ ಈಗ ಬೀಳ್ತಾವಲ್ರಿ ಒಣಗಿದ್ವು, ಅವನ್ನ ಆ ಕಡೆ ಎಲ್ಲಿ ಡ್ರೈ ಆಗ್ತೈತಲ್ಲ ಬೇಗ ಅಲ್ಲೇ ಹಾಕ್ಬೇಕು ನೋಡಿ. ಇದ್ರೊಳಗೆ ಇದ್ದಿದ್ದು ಬೀಜನ ಒಣಗಿದ ನಂತರ ಈಗ ಇಲ್ಲದಾವಲ್ಲ ಇವ ಬೀಜ. ಒಣಗ್ಬೇಕು. ಇಲ್ಲದಾವಲ್ಲ ಒಡೈತ್ ನೋಡಿದು. ಎಲ್ಲಿ ಒಣಗತ್ತೆ ಹೇಳಿ ಜಾಸ್ತಿ ಇಲ್ಲಿ ಹಾಕ್ಬಿಡ್ಲ. ಅಲ್ಲಿ ನೀರು ಹರಿತಾವ, ಇಲ್ಲಿಂದ ನಿಂದಿರ್ತಾವ. ನಿಂದ್ರಲ್ಲ, ಇಲ್ಲಿ ಹಾಕ್ತೀನಿ ಬಿಡಿ, ಇಲ್ಲೇನು ಜಾಸ್ತಿ ಬರಲ್ಲ. ಸುಮ್ಮನೆ ಅಷ್ಟೇ ಬೀಜ ಹಾಕ್ಬಿಟ್ರೆ ಬೇಗ ಹತ್ಕೊಂಡ್ಬಿಡ್ತಾವು. ಹಂಗತ್ತೆ ಸುಮ್ಮನೆ ಬೀಜ ಎಷ್ಟೊಂದು ಹಾಕ್ಬಿಟ್ಟೆ ನಾನು, ಎಲ್ಲ ಒಂದೇ ಕಡೆಗೆ ಹತ್ಕೊಂಡ್ಬಿಟ್ಟವು. ಇನ್ನೂ ಅದಾವೆ ಹೇಳಿ ಇಲ್ಲಿ ಜಗ್ಗೆ, ಅವು ಸ್ವಲ್ಪ ಒಣಗಲಿ, ಒಣಗಿಂದ ಹಾಕಮ್ಮ. ಇಲ್ಲೊಂದು ಐತಿ ಬಿಳಿ ಹೂವಿಂದಿದ್ದು, ಎಲ್ಲಿ ಹಾಕ್ಲಿ? ಅಯ್ಯೋ ಹೊಡಿದು, ಮತ್ತೆ ಕೈಯಾಗ ಹರಿದು ಬಿಟ್ರೆ ಒಣಗಿಬಿಡ್ತಾವೆ. ಬಿಡು. ಇಲ್ಲೊಂದು ಐತೆ ಹಾಕ್ಲಾ? ಇದೊಂದು ಗುಲಾಬಿದು, ಇದನ್ನು ಒಣಗಿತ್ತಾಗಲಿ, ಹರಿಯೋಷ್ಟರಲ್ಲೇ ಒಣಗ್ತಾವೆ, ಒಡೆದ್ಬಿಡ್ತಾವೆ ಕೈಯಾಗ. ಬೀಜ ಇಲ್ಲ, ಅದು ಪಿಂಕು ಆಗಲೇ ಹಾಕಿದ್ದು, ವೈಟು. ರೆಡ್ಡಿನೂ ಸ್ವಲ್ಪ ಬೇರೆ ಇದಾವೆ. ರೆಡ್ಡು ಇನ್ನೂ ದೊಡ್ಡ ಆಗಲಿ, ಇನ್ನೊಂದು 2 ದಿನ ಆಗಿಂದ ಇಲ್ಲದಾವೆ ನೋಡು ರೆಡ್ಡಿನೂ. ಇವನ್ನ ಹಾಕ್ರಿ, ಇಲ್ಲದಾವಲ್ಲ ಬೀಜ. ಅಲ್ಲೇ ಹೊಸಪೇಟೆಗ ಶಶಿ ಆಂಟಿನವ್ರ ಮನೆ ಹತ್ರ. ನೀವು ತೆಗೆದು ಹಚ್ಚಿದ್ರೇನ? ತೆಗೆದು ಹಚ್ಚಿದ್ರೆ ಆಯ್ತವ, ಅಲ್ಲೇ ಇರಬೇಕು, ಚಲೋ. ಅಲ್ಲಿ ಎಷ್ಟೊಂದು ಇದು ಇದ್ವಲ್ಲ, ಹಣ್ಣೆಲ್ಲ ಇಲ್ಲೇ ಬರತ್ತು ನೋಡಿ. ಈಗ ಇವತ್ತು ಶಿವರಾತ್ರಿ ಅಲ್ಲ, ಫುಲ್ ಬರ್ತಾರೆ ನೋಡಿ. ಇವತ್ತು ಫುಲ್ ಹಣ್ಣು ಪಣ್ಣು ಎಲ್ಲ ಇಲ್ಲೇ ಬರ್ತಾವೆ. ಅಲ್ಲೇ ದ್ರಾಕ್ಷಿರಿ ಎಲ್ಲಿದಮ್ಮ? ನಮ್ಮ ಅಂಬಾರಿ, ನಮ್ಮ ಅಂಬಾರಿ ರೆಡಿ ಆಯ್ತಾ? ನಡ್ರಿ, ಅಂಬಾರಿ ಮೇಲೆ ನಮ್ಮ ಸವಾರಿ. ಅಂಬಾರಿ ಮೇಲೆ ನಮ್ಮ ಸವಾರಿ ಇಲ್ಲಿದೆ ನೋಡಿ, ನಮ್ಮ ಅಂಬಾರಿ. ನಮ್ಮ ಸಾತ್ ಆಲ್ರೆಡಿ ಕೀ ಪಾಯ್ ಎಲ್ಲ ಹಾಕಿ ಹೋಗ್ಬಿಟ್ಟಾನ, ಕೀನ ರೆಡಿ ಮಾಡಿ ಇಟ್ಟು ಹೋಗ್ಬಿಟ್ಟಾನೆ. ಇವಾಗ ನೋಡು ತೋಟ ಹೆಂಗೆ ಕಾಣುತ್ತೆ.
ಅಲ್ಲ ತಾಟ್ ಇವಾಗ ನೋಡಿ ಹೆಂಗೆ ಕಾಣುತ್ತೆ. ಹ್ಞೂ ಕಣ್ಣಿಗೆ ಏನೋ ಒಂದು ಹಸುರಾಗಿ ತಂಪಾಗಿ ಕಾಣೋದು, ಡ್ರೈ ಆಗಿಬಿಟ್ಟಿತ್ತು ಅಂತಾರೆ. ಅದಕ್ಕೆ ನಾನು ನೀರು ಇದು ಮಾಡಿದೆ. ತಗೊಂಬ ಗಾಡಿ ತಗೋರಿ. ನಮ್ಮ ಸಾತು ನಂಬಾರಿ. ಏನೋ ಮಾಡಿಬಿಟ್ಟಾನಲ್ಲ, ಆ ಸೀಟ್ ಎಲ್ಲ ಕಿತ್ತೇ ಬಿಟ್ಟಾನ ನೋಡಗ. ಸೀಟ್ ಹೊಸ ಸೀಟ್ ಹಾಕಿದ್ರು ಬಾರಿ ಏನು ತೋಟದಾಗ ಹಾಕಿ ಆ ಮರುಭೂಮಿ ಒಳಗೆ ಇವು ಇದ್ರೊಳಗೆ ನೋಡ್ತಾನಲ್ಲ ಲಾಕ್ಸ್ ನೋಡ್ತಾನಲ್ಲ, ಲಾಕ್ಸಲ್ಲಿ ಅವ್ರು ಏನು ಮಾಡಿರ್ತಾರೆ ತಾನು ಮಾಡ್ತಾನೆ. ಮರುಭೂಮಿ ಮಣ್ಣು ನೋಡಪ್ಪ ಅಂತಾನಲ್ಲ ಅದ್ರಂಗೆ. ಬರ್ರಿ ಹೋಗೋಣ. ಕವರು ಚೀಲ ಇರಬೇಕು, ಏನಾದರೂ ತೊಗೊಂಡ್ರೆ ಸಪ್ರೇಟ್ ಹಾಕ್ಕೊಳಕ್ಕಿರುತ್ತೆ ನಮ್ಮದೇ ಆದಂಥ ಚೀಲಗಳಿದ್ದರೆ. ಇಲ್ಲ ಅಂತಂದರೆ ಅಲ್ಲಿ ಅದು ಬೇಕಿದು ಬೇಕಂತ ಅನಿಸ್ಬಿಡುತ್ತೆ. ತೆಗೀರಿ ಗಾಡಿ ಬೇಗ ಬೇಗ. ಬಿಸಿಲು ಮತ್ತೆ ಬಂದು ಅಡುಗೆ ಮಾಡಬೇಕು. ಇವತ್ತು ಶಿವರಾತ್ರಿ ಪೂಜೆ, ಅಡುಗೆ ಮತ್ತು ಅಡುಗೆಗೆ ಅದು ಬೇಕು ಇದು ಬೇಕು. ನನಗೆ ಮಾತ್ರ ಏನು ಬರಲ್ಲ ನೋಡು. ಬೆಳಗ್ಗೆ ನನಗೇನು ಬರಲ್ಲ ಅಂತಂದು ಹೇಳಕತ್ತೀನಿ. ನಮ್ಮ ಅಕ್ಕಗೆ ಹೇಳ್ಯಾರ, ನಮ್ಮ ಅಕ್ಕ ಅದ್ರದ್ದು ರೆಸಿಪಿ ಹೇಳ್ಯಾಳ. ಹಿಂಗೆ ಮಾಡಿಬಿಡು ಅಂತ ಹೇಳ್ಯಾಳ ನಮ್ಮಕ್ಕ. ನಮ್ಮಕ್ಕೇನು ಹೇಳ್ಬಿಡ್ತಾಳ, ಆದ್ರೂ ಒಬ್ಬಕ್ಕೆ ಮಾಡ್ಬೇಕಲ್ಲ, ಅದೇ ನೋಡ್ರಿ. ಇವತ್ತು ಸಂತೆಗೆ ಹೋಗೋಣ. ಸಂತೆ ಹೇಗಿರುತ್ತೆ ಯಾವಾಗ ಒಂದು ಸರಿ ಹೋಗ್ತೀವೇನೋ, ವರ್ಷಕ್ಕೊಮ್ಮೆ. ಇಲ್ಲಿ ಹಣ್ಣು ಬಂದಿದ್ದಾವೆ, ಖರ್ಜೂರ, ದ್ರಾಕ್ಷಿ, ಬಾಳೆಹಣ್ಣು, ಸಪೋಟ, ಮೇನವೇ ಅಲ್ಲ. ಇಲ್ಲೇ ಹೋಗ್ರಿ ನೀವು, ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಿ, ಇಲ್ಲೇ ತಗೊಂಡು ಸಂತೆಗೊಂಡು ನೋಡೋಣ ಬರ್ರಿ. ಸಂತೆಗೆ ಒಂದು ಹೋಗಿ ಬರ್ರಿ ನೋಡೋಣ. ಸಂತೆ ಐತಲ್ಲಮ್ಮ, ಬರ್ರಿ ಸಂತೆ ಎಷ್ಟೈತೆ ಅಂತ. ಎಷ್ಟು 2 ಗಂಟೆಗೆ ಹೋಗಿವಿ, 3:30 ಆಗಿದೆ. ಇನ್ನು ಅರ್ಧ ಗಂಟೆ ಕಡಿಮೆ ಇದೆ, 4 ಗಂಟೆಗೆ ಬಿಡು ಸಮ, ಕಿತ್ತಡ್ಬೇಡ ಸರಿಯಾ. ನಮ್ಮ ಸಮ್ಮನ್ನ ಸಾತನ್ನ ಕೂತೋದಕ್ಕೆ ಇಷ್ಟೊಂದು ಆಯ್ತಿಲ್ಲ ಅಂದ್ರೆ ಇಲ್ಲೇ ಒಂದು ಅಂಗಡಿ ಇದು ಮಾಡಿ ಬರೋದ್ರೊಳಗೇನೆ ನಂಗೆ ಅದು ಇದು ಅಂತಾರೆ ಅವರು. ನೀ ಸಂತೆ ಎಲ್ಲ ಕರ್ಕೊಂಡು ಹೋಗಿದ್ರೆ ಮುಗಿದೋಗಿರೋದು. ಚಂದ ಐತಿ. ನಡ್ರಮ್ಮ. ಅಮ್ಮ ಸಮ್ಮು ಬರ್ರಿ. ಏನು ಮಾಡಿದ್ರಿ ಅಜ್ಜಿ ಮನ್ಯಾಗ? ಏನೇನು ಮಾಡಿದ್ರಮ್ಮ? ಫುಲ್ಲು ಅಯ್ಯೋ ಕೈ ಬಿಡು. ಮತ್ತು ಇದೇನು ವೇಟ್ ಕಡಿಮೆ ಐತನ? ಮತ್ತು ಇದನ್ನು ನಾನು ಹೊತ್ಕೊಂಬಂದೀನಿ. ಸಂತಿ ನೋಡ್ರಿ, ಸಂತಿ ಎಲ್ಲ ಲಿಮಿಟಲ್ಲಿ ಮಾಡೀವಿ. ಆದರೂ ಕೂಡ ಇಷ್ಟು ಬಾ ಇನ್ನು ಹೊರಗಡೆ ಏನು ಅಷ್ಟೊಂದು ತೊಗೊಂಡಿಲ್ಲ. ನಮಗೆ ಹಣ್ಣುಗಳು ಇರಬೇಕು. ಆರೆಂಜ್, ಫ್ರೆಶ್ ಆರೆಂಜ್. ಸಾತು ಕೈ ಹಾಕೊಂಡಿದ್ದಿ ಬಿಡು. ಎಷ್ಟು ಕೆಜಿಗೆ? 100. ಕೆಜಿಗೆ 100 ರೂಪಾಯಿ ಅಂತ. 50 ರೂಪಾಯಿಗೆ 110 ರೂಪಾಯಿ. ಮೇಲೆ ಒಂದು 3, 6, ಆ ಕಡೆ ಮನೆಯಾಗ 2 ತೆಗ್ದೀನಿ. 7, 8 ನಮ್ಮ ಲೆಕ್ಕಕ್ಕೆ ಬಂದ. ದ್ರಾಕ್ಷಿ ಏನು ಹೊಡೆದ್ವಾ ಏನು? ನೀರಾಗ್ಯದಲ್ಲ ಕೆಳಗೆ. ಜಿಬ್ ದ್ರಾಕ್ಷಿ ಜೇಜಿಗೆ ಯಾರು ತಿನ್ಬಾರ್ದು. ಜೇಜಿ ಪ್ರಸಾದ ಮುಟ್ಟಲ್ಲಿವರೆಗೂ, ಶಿವನಿಗೆ ಅರ್ಪಿಸುವವರೆಗೂ ಯಾರು ತಿನ್ನಂತಿಲ್ಲ. ಓಕೆನಾ? ಕಂಡೀಷನ್ ಓಕೆ. ಬಿಡು ಅವ್ನು ಏನು ತಿಂತೀರಮ್ಮ. ತೆಗಿರಿ ಪಟ ಶಿವನಿಗೆ ಅರ್ಪಿಸುವವರೆಗೂ ಕಾಯಿ ಐತಲ್ಲ ದೇವ್ರಿಗೆ ಈಗ ರಾತ್ರಿ ಗೊಡಿಯಾಕ ಮುಟ್ಟಂತಿಲ್ಲ. ಸರಿ, ಕಾಳುಗಳು ಒಂದಿಷ್ಟು ಧಾನ್ಯಗಳು, ದವಸ ಧಾನ್ಯಗಳು ಇವಿಷ್ಟು ಬಂದು ನಮ್ಮ ಮಂಡಾಳ ಚೀಲ. ಏ ಪ್ಯಾಕೆಟ್ ಅರಿದ್ ಬಿಟ್ಟೈತಲ್ಲ ಇದು. 5 ಪ್ಯಾಕೆಟ್ ಕೊಟ್ರೆ ಈಗ ಅರಿತ. ಅಲ್ಲ ಮಂಡಾಳ ಫ್ರೆಶ್ ಇರಲ್ಲ, ಗರಿ ಅನ್ನಂಗಿರಲ್ಲ. ಇಲ್ಲ ಅದೇ ಒಳಗೆ ಇಲ್ಲ ರೀ. ಕೊಟ್ಟು ಬಂದ್ರಮ್ಮ ವಾಪಸ್ ಹಂಗಾದ್ರೆ. ಬೆಳ್ಳುಳ್ಳಿ ಜವಾರಿ ಚಲೋ ಇದಾವ್ರಿ. ಬಟಾಣಿ ಕಾಳು, ನಾವು ಬಟಾಣಿ ಕಾಳು ಏನೇ ತರ್ತೀವಿ ನೋಡಲ್ಲ, ನ್ಯಾಚುರಲ್ ಇರ್ತಾವೆ ಇವು. ಈಗ ಇದ್ರಲ್ಲೂ ಕೂಡ ಸ್ಕ್ಯಾಮ್, ಇದ್ರಲ್ಲಿ ಕೂಡ ಕೆಮಿಕಲ್ ಇರಲ್ಲ, ನ್ಯಾಚುರಲ್ ಆಗಿರ್ತಾವೆ.
ತೆಗಿ. ಈಗ ಅಡುಗೆಗೆ ಏನು ಮಾಡಬೇಕು? ಶೇಂಗಾ ಉಂಡೆ ಮಾಡಲಾ? ಶೇಂಗಾ ಉಂಡೆ, ಬಜ್ಜಿ, ಶಂಕರಪಾಳೆ, ಶೇಂಗಾ ಉಂಡೆ ಮಾಡ್ಬಿಡ್ತೀನಿ. ಶೇಂಗಾ ಹುರಿದಿದ್ವಿ ಇದಾವೆ ಹಿಂಗು. ತರಕಾರಿ ಸೌತೆಕಾಯಿ, ಸೋರೆಕಾಯಿ, ಆಲೂಗಡ್ಡೆ, ಇವು ಬಂದು ಸಂತೆಲೆ ಸಿಗ್ತಾವ ನೋಡಿ, ಮತ್ತೆ ಬೇರೆ ಕಡೆ ಎಲ್ಲಿ ಸಿಗಲ್ಲ. ಎಲ್ಲಿ ಸಿಗಲ್ಲ, ಹಂಗೆ ಸೀಸನ್ ಟೈಮ್ನಾಗ ಅಷ್ಟೇ ಸಿಗೋದು. ಸೀಸನ್ ಟೈಮಲ್ಲಿ ಅಷ್ಟೇ ಸಿಗೋದು. ಯಾವಾಗ ಸಂತೆ ಮಾಡೋದಂದ್ರೆ ಇದಕ್ಕೆ ನೋಡೋದು ಇವು ಚಟ್ಟಂಬ್ರಿ. ಎಷ್ಟು ಟೇಸ್ಟ್, ಎಷ್ಟು ಗಮ್ 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 ಅಂತಿರ್ತಾವ. ಚಟ್ಟಂಬ್ರಿ ವೇಸ್ಟ್ ಮಾಡಬೇಡ, ಹೇಳಿರ್ತೀನಿ ನೋಡಿ ನಾನು. ನೀನು ವೇಸ್ಟ್ ಭಾಳ ಮಾಡ್ತೀನಿ ನಾಳೆ. ವೇಸ್ಟ್ ಭಾಳ ಮಾಡ್ತೀನಿ ನಾನು. ಅವು ಅಲ್ಲೇ ಇರ್ತಾವ, ಅಲ್ಲೇ ಬೂಸ. ಮತ್ತೆ ದಿನಾಲೇ ಏನು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಮಾಡಿಬಿಟ್ಟಿರ್ತೀನಿ ಆವಾಗಿನ ಟೈಮ್ಗೆ. ನಡ್ರಿ ಊಟ ಮಾಡಿ ಹಿಂದಕ್ಕೆ ಇಡಲ್ಲ. ಆದ್ರೆ ಅವೇನು ಟೈಮ್ ಸಿಕ್ಕಿರಲ್ಲ, ಎಲ್ಲವೂ ನೆನಪಿರ್ತಾವೆ ನನಗೆ. ಟೈಮ್ ಆಗಲ್ಲ ನನಗೆ. ಎಲ್ಲದೂ ಮಾಡು, ಎಲ್ಲದೂ ಮ್ಯಾನೇಜ್ ಮಾಡು ಅಂದ್ರೆ ಎಷ್ಟು ಅಂತ ಮಾಡಂದಿ. ಕೊತ್ತಂಬರಿ ಫ್ರೆಶ್ ಇತ್ತು ನೋಡಿ ಹುಡುಗನ ಹತ್ರ. ಅಲ್ಲಿ ಇದ್ರ ಹತ್ರ ಹೆಂಗಿದ್ದು ಮತ್ತು 10 ರೂಪಾಯಿಗೆ ಒಂದಂತೆ ಘಾಟಿ. ಹೌದಿಲ್ಲ? ಚಕ್ಲಿ ನೋಡ, ತಿನ್ನೋದು ಎಷ್ಟು ಏನಿರುತ್ತೆ ಸಾಕು ಅದ್ರಾಗ, ಅದನ್ನು ತಿಂತೀರಲ್ಲ. ಪೇಪರ್ ಇಡಬೇಡ್ರಿ, ಹಾಗೆ ಹಾಕಿಬಿಡು. ಪೇಪರ್ ವಾಸನೆ ಆಗ್ಬಿಡುತ್ತೆ. ಈರುಳ್ಳಿದೆ ಜಾಸ್ತಿ ಆಗಿರೋದಲ್ಲ. ಬಜ್ಜಿ ಮೆಣಸಿನ್ಕಾಯಿ ಅವು. ಇವತ್ತು ಬಜ್ಜಿಗೆ ಇದನ್ನೇ ಮಾಡ್ಲೇನೆ, ಏನು ಈರುಳ್ಳಿ ಹಾಕಿ ಮಾಡಲ? ಈರುಳ್ಳಿ ಹೆಚ್ಚಿಗೆ ಅಂತ ಕೊಡೋದಕ್ಕಿಂತ ಬಜ್ಜಿ ಮಿರ್ಚಿನೇ ಹಾಕ್ಬಿಡ್ತೀನಿ ಬಿಡು. ಈರುಳ್ಳಿ ಎಲ್ಲ ಹೆಚ್ಕೊಂಡು ಈರುಳ್ಳಿ ಬಜ್ಜಿ ಮಾಡೋದಕ್ಕಿಂತ ಈಗ ಒಂದು ಸ್ವಲ್ಪ ಇದು ಮಾಡಿಕೊಡ್ಲಾ ನಿಮಗೆ? ಟೊಮೆಟೊ, ಉಳ್ಳಾಗಡ್ಡಿ ಹೆಚ್ಚಿ ಸೇವ್ ಮಾಡ್ಲಾ? ಟೊಮೆಟೊ ನೋಡು, ಹಣ್ಣು ಭಾರಿ ಇದಾವೆ. ನಾವು ಮೊನ್ನೆ ತಂದು ಸರಿ ಇಲ್ಲ, ಒಟ್ಟು ಸರಿ ಇಲ್ಲ ರೀ. ಸಮು ಬಿಡಮ್ಮ, ಕಿತ್ತಾಡ್ಬೇಡ. ಸರಿ ಇದ್ದಿಲ್ಲ. ಜೀರಿಗೆ ನಿನ್ನೆ 40 ರೂಪಾಯಿ ಇದೆ ಇಷ್ಟಕ್ಕೆ. ಇದ್ರೊಳಗೆ ತಂದಿದ್ದು, ನಮ್ಮ ಬಜಾರಕ್ಕೆ ತಂದಿದ್ದು. ಸಾಸ್ವಿ ಕೂಡ ಅಷ್ಟೇ 10 ರೂಪಾಯಿ ಅದು ಪ್ಯಾಕೆಟ್. ಸಂತೆ ನೋಡು, 10 ರೂಪಾಯಿಗೆ ಕೊಟ್ಟಾರ ಇವನ್ನೇ 40 ರೂಪಾಯಿ ಕೊಟ್ಟಾರ. ಹ್ಞೂ ರೀ, ರೇಟ್ ಎಲ್ಲ ಅದ್ರ ಮೇಲೆ ಪ್ಯಾಕೆಟ್ ಮೇಲೆ ಹಾಕ್ಯಾರ. ನೋಡ್ತೀನಿ ತಡಿ, ಈಗ ತೋರಿಸ್ತೀನಿ ಎಷ್ಟಿದಾವಂತ ಕ್ವಾಂಟಿಟಿಯಲ್ಲಿ. ಅದೇ ಇದು ಒಂದು ಕೋಸ್ಗಡ್ಡೆ ಆ ಕಡೆ ಒಂದು ತೆಗಿಲಿ ನೋಡ. 2 ತೊಗೊಂಡಿದ್ನೇನೆ, ಅದಕ್ಕೆ ಏನೋ ಅಂದ್ಕೊಂಡೆ. ಬೀಟ್ರೂಟು ನಾಳೆ ಚಪಾತಿ ಮಾಡಿದೆ, ಚಪಾತಿ ಜೊತೆ ಮಾಡಬೇಕಂತ. ಬೀಟ್ರೂಟು ಉಳ್ಳಾಗಡ್ಡೆ ಅಲ್ಲ, 5 kg ಉಳ್ಳಾಗಡ್ಡಿ. ಇಷ್ಟು ಸಂತಿ ನಮ್ಮದು. ಆ ಚೀಲ ಬೇಡ, ಬೇರೆ ಫುಲ್ಲು ನಮ್ಮನೆ. ನಮ್ಮ ತಾತ, ನಮ್ಮ ಅಕ್ಕ, ನಮ್ಮ ಮಮ್ಮಿ. ನೋಡಿ ಇವೆಲ್ಲ ಕಾಳು ಪ್ಯಾಕೆಟ್ 510 ರೂಪಾಯಿ ಬಂದೈತಿ. 1000 ರೂಪಾಯಿ? 1000 ರೂಪಾಯಿ ಫುಲ್ಲ? 1000 ರೂಪಾಯಿ ಆಗಿತ್ತು. ಇಷ್ಟು 1000 ರೂಪಾಯಿಗೆ 1000 ರೂಪಾಯಿ ಐಟಮ್ ಇವು. ಬರ್ರಿ ಹಣ್ಣು ಆರೆಂಜ್ 10 ರೂಪಾಯಿ ಕಲ್ಲಂಗಡಿ. ಅಲ್ಲಿ ಹೆಂಗ್ ಮಾಡ್ತಿದ್ರಿ? ನೀವು 100 ರೂಪಾಯಿ ಇದಾಗ ಬಂದದು 100 ರೂಪಾಯಿಗೆ. ಈರುಳ್ಳಿ 100 ರೂಪಾಯಿ ಅಲ್ಲೇ ಅದೋ. ಮತ್ತೆ ಏನು ಮಾಡೋಕ್ಕಿಲ್ಲ. ಕಾಲ ಯಾವುದು ಸಸ್ತ ಇಲ್ಲ, ಸಸ್ತ ಕಾಲ ಅಲ್ಲ ಅಂತಾರಲ್ಲ ಅದಕ್ಕೆ. ಆದ್ರೆ ಟೊಮೆಟೊ 10 ರೂಪಾಯಿ. ಹಾಂ ರೀ, 10 ರೂಪಾಯಿಗೆ ಇವಿಷ್ಟು ಟೊಮೆಟೊ ನೋಡ್ರಿ. ಒಂದೊಂದು ಟೈಮ್ಗೆ ಏನಾಗ್ಬಿಡ್ತಾವು, ಬಿಸಿ ಹಾಕಿದ್ರು ಕೂಡ ಅಲ್ಲ ಏನು ಅಷ್ಟು ಸಸ್ತ ಆಗ್ಬಿಡ್ತಾವೆ. ಸುಮ್ಮನೆ ಬಿಸಾಕಿ ತಿರ್ಗಾಡ್ಬೇಕು ಹಂಗೆ ಸಸ್ತ. ಆದ್ರೂ ನಾವು ಇದನ್ನೇ ಹೊರಗಡೆ ಹೋಯ್ತವಂದ್ರೆ ಬರೀ ಹಣ್ಣಿಗೆ ನೀನು 500 ರೂಪಾಯಿ ಮಾಡ್ಕೊಂಬರ್ತಿದ್ದಿ.
ಒಂದ್ಸಲಿಗೆ ಹಣ್ಣು ತರಕ್ಕೆ ಹೋದ್ರೆ 500 ಇಲ್ಲ 600 ಬರೀ ಇವ ಹಣ್ಣಿಗೆ ಇಟ್ಟು ಬರ್ತೀರಿ. ಈಗ 4 ಥರ ಹಣ್ಣು ಬಂದವು. ಈರುಳ್ಳಿ 5 kg ಈರುಳ್ಳಿ. 5 kg ಈರುಳ್ಳಿಗೆ 100 ರೂಪಾಯಿ. 5 kg ಈರುಳ್ಳಿ. ಒಂದು ಸಣ್ಣದು ಈರುಳ್ಳಿ ಕೊಡ್ರಿ ಇಲ್ಲಿ. ಈಗ ಇದನ್ನು ಮಾಡ್ತೀನಿ, ಸಲಾಡ್, ಸಾರಿ ಇವೇನು ಸ್ನ್ಯಾಕ್ಸ್ ಮಾಡ್ತೀನಿ, ಚಾಟ್ಸ್. ಆಯಿತು. ಇಷ್ಟು ದೊಡ್ಡದಾ? ಅಷ್ಟು ಸಾಕು. ಅವು ಕಡ್ಡಿ ವೇಸ್ಟ್ ಮಾಡಬೇಡ, ನಿಂದು ಪ್ರಾಜೆಕ್ಟ್ ಮಾಡಕ್ಕೆ ಬೇಕು. ಮತ್ತೆ ಮುರಿದ್ರೆ ಬರಲ್ಲ ನೋಡು. ನಿಂದೆ ಬಿಫೋರ್ ನಂಬರ್ ಆಫ್ಟರ್ ನಂಬರ್ ಅದೊಂದು ಎಡಿಷನ್ ಸಬ್ಟ್ರಾಕ್ಷನ್. ನಿಂದು ಬಿಫೋರ್ ನಂಬರ್ ಆಫ್ಟರ್ ನಂಬರ್. ಆಯ್ತು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬಿಕಾಸ್ ಇವತ್ತಿನ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ. ಇನ್ನೊಂದು ಪಾರ್ಟಲ್ಲಿ ಇವತ್ತಿನ ದಿನವನ್ನು ಶೇರ್ ಮಾಡ್ಕೊಳ್ತೀನಿ. ನಮ್ಮ ಸಾಮಾನು ಏನೋ ತೋರಿಸ್ತಾ ನೋಡ್ರಿ. ಇವತ್ತು ನಮ್ಮ ಸಾಮಾನು ಇದು ಹೇರ್ ಸ್ಟೈಲು. ಇವತ್ತು ತಲೆ ಸ್ನಾನ ಮಾಡ್ಯಾಳ, ತಾನೇ ರಬ್ಬರ್ ಬ್ಯಾಂಡ್ ಹಾಕೊಂಡಾಳ. ಇವತ್ತು ಈ ಥರ ಕುಂಕುಮ ಹಚ್ತೀನಿ ಅಂತ ಕೇಳಿದೆ, ಇಷ್ಟಪಟ್ಟು ಹಚ್ಕೊಂಡಾಳ. ಶುಬ್ಬಿ ದಿನ ಒಂದು ಸಣ್ಣ ಸ್ಟಿಕ್ಕರ್ ಇಟ್ಕೊಂಡು ಹೋಗ್ತಿದ್ದು. ಇವತ್ತು ಹಚ್ಚೋಣ ಅಂತ ನೋಡಿದೆ, ನಾನು ಕೂಡ ಟ್ರೈ ಮಾಡಿ. ಚೆನ್ನಾಗಿ ಕಾಣಿಸಿದಾಳ. ಬಜ್ಜಿ, ಹಾಂ ರೀ, ಮೆಣಸಿನ್ಕಾಯಿ ಬಜ್ಜಿ ಮಾಡಿಬಿಡ್ತೀನಿ ಇವತ್ತು. ಈರುಳ್ಳಿ ಬಜ್ಜಿಗೆ ಈರುಳ್ಳಿ ಕೋಸಗಡ್ಡೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.